ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾರಿ ಪ್ಲೇಟಿಂಗ್ ಬಾಕ್ಸ್ ಫೋಲ್ಡಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇವಾಗ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಹೋಗೋಣ. ಫಸ್ಟ್ ಬಂದು ನಾನು ಐರನ್ ಬಾಕ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ಐರನ್ ಬಾಕ್ಸ್ ಬಂದು ಫಿಲಿಪ್ಸ್ ಅವ್ರದ್ದು ಬ್ರ್ಯಾಂಡ್ ಬಂದಿರುತ್ತೆ. ಇದರಲ್ಲಿ ನಾವು ನೋಡಿ ಇಲ್ಲಿ ಒಂದು ಕ್ಯಾಪ್ ಕೊಟ್ಟಿರ್ತಾರೆ, ಅಲ್ಲಿ ವಾಟರ್ನ ಮ್ಯಾಕ್ಸಿಮಮ್ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ನೋಡಿ ನಾವು ಫಿಲ್ ಮಾಡಬೇಕಾಗುತ್ತೆ. ಇವಾಗ ಅಲ್ಲೆಲ್ಲ ಸ್ಟೀಮು ಮೀಡಿಯಮ್ ಟು 3 ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಮೀಡಿಯಮ್ಮು, ಹೈ ಮತ್ತು ಲೋ ಈ ಥರ ಕೊಟ್ಟಿರ್ತಾರೆ. ನೆಕ್ಸ್ಟ್ ಒನ್ ಬಂದು ನಾವು ಪಿನ್ಸ್ ಬಂದು ಲಿಪ್ರಾ ಅಂತ ಬ್ರ್ಯಾಂಡು, ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ಯಾರಿ ಮತ್ತು ಒಂದು ಈ ಥರ ಒಂದು ಕ್ಲಿಪ್ ಬೇಕಾಗುತ್ತೆ. ಇವಾಗ ಸ್ಯಾರಿನ ಈ ಥರ ಎಲ್ಲ ತೆಕ್ಕೊಂಡು ಉಲ್ಟಾ ಸೈಡ್ನ ಹಾಕ್ಕೊಳ್ಳಿ. ನಮ್ಮ ಕಡೆ ಉಲ್ಟಾ ಇರಬೇಕು, ಟೇಬಲ್ ಕಡೆ ಬಂದು ಸೀದಾ ಥರ ಇರಬೇಕಾಗುತ್ತೆ. ಈ ಥರ ಹಾಕ್ಕೊಂಡು ನೋಡಿ ಈ ಐರನ್ ಬಾಕ್ಸ್ನ ಹೀಟಲ್ಲಿ ಇಟ್ಕೊಂಡು, ಕಾಟನ್ ಸ್ಯಾರಿ ಯೂಸ್ ಮಾಡಿದ್ರೆ ಕಾಟನಲ್ಲೇ ಇಟ್ಕೊಳ್ಳಿ, ಸಿಲ್ಕ್ ಸ್ಯಾರಿ ಯೂಸ್ ಮಾಡಿದ್ರೆ ಸಿಲ್ಕಲ್ಲೇ ಇಟ್ಕೊಳ್ಳಿ. ಆದಷ್ಟು ನೋಡಿಕೊಂಡು ನಿಧಾನಕ್ಕೆ ನೀವು ಐರನ್ನ ಮಾಡ್ಕೊಳ್ಳಿ, ಯಾಕಂದರೆ ಸೀರೆ ಒಂಥರ ಸುಕ್ಕೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡ್ಕೊಂಡು ನಿಧಾನಕ್ಕೆ ಮೀಡಿಯಮಲ್ಲೇ ಇಟ್ಕೊಂಡು ನೀವು ಐರನ್ನ ಮಾಡ್ಕೊಳ್ಳಿ. ಯಾವಾಗ ನೀವು ಐರನ್ ಮಾಡ್ತೀರೋ ಅದಕ್ಕೆ ಮುಂಚೆ ಒಂದು ಸತಿ ನೀವು ಬರೀ ಟೇಬಲ್ ಮೇಲೆ ಒಂದು ಸತಿ ಐರನ್ ಬಾಕ್ಸ್ನ ಐರನ್ ಮಾಡಿಕೊಂಡು ಆಮೇಲೆ ಸೀರೆ ಮೇಲೆ ಮಾಡ್ಕೊಳ್ಳಿ. ಆವಾಗ ಸೀರೆ ಯಾವುದೇ ಥರ ಡ್ಯಾಮೇಜ್ ಆಗಲ್ಲ. ಇವಾಗ ನೋಡ್ಬೋದು ಆ ಕೊನೆಯಲ್ಲಿ ಈ ಥರ ಒಂದು ಸತಿ ಫೋಲ್ಡ್ ಮಾಡಿಕೊಂಡು ಅಲ್ಲಿ ಒಂದು ಐರನ್ ಮಾಡಿಕೊಂಡು ಮತ್ತೆ ಅಲ್ಲಿ ಒಂದು ಗೆರೆ ಫಾರ್ಮ್ ಆಗುತ್ತಲ್ವ, ಅಲ್ಲಿ ಒಂದು ನಾವು ಸೀರೆನ ಈ ಕಡೆಯಿಂದ ತಗೊಂಡೋಗಿ ಅಲ್ಲಿಗೆ ಇಟ್ಕೊಂಡು ಅದನ್ನು ನಾವು ಐರನ್ ಮಾಡ್ಕೋತೀವಿ. ಈ ಥರ ಐರನ್ ಮಾಡೋದ್ರಿಂದ ಚಿಕ್ಕ ಚಿಕ್ಕ ಪ್ಲೇಟ್ಸು ಒಂದೇ ಸಮದಲ್ಲಿ ನೀಟಾಗಿ ಬರುತ್ತೆ. ಅದಕ್ಕೆ ನಾನು ಈ ಥರ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನೂ ಯಾವ ಥರ ನಾವು ಪ್ಲೇಟ್ಸ್ ಎಲ್ಲ ಮಾಡ್ಬೋದು ಅಂತಲೂ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ಕೊನೆಯಲ್ಲಿರೋ ಸೆರಗು ಇದನ್ನು ಆ ಕಡೆಗೆ ಇಟ್ಬಿಟ್ಟು ಇನ್ನೊಂದು ಸತಿ ಐರನ್ ಮಾಡ್ಕೋತಾ ಇದ್ದೀನಿ. ಇದೇ ಥರನೂ ಎಲ್ಲನೂ ನಾನು ಚಿಕ್ಕದಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಐರನ್ನ ಮಾಡ್ಕೋತೀನಿ. ಆವಾಗ ಪ್ಲೇಟ್ನ ಹಿಡಿಯೋಕ್ಕೆ ತುಂಬಾ ಈಸಿಯಾಗಿ, ತುಂಬ ಚಿಕ್ಕದಾಗಿ ಫ್ರಂಟಲ್ಲಿ ಬಂದು ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ನಾನು ಈ ಥರ ತುಂಬ ಈಸಿಯಾಗಿ ಮಾಡ್ಕೋಬೋದು ಬಿಗಿನರ್ಸ್ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು ಈ ಥರ ಇಟ್ಕೊಂಡು ನಾವು ಐರನ್ನ ಮಾಡ್ಕೋಬೇಕಾಗತ್ತೆ. ಐರನ್ ಮಾಡ್ಕೊಂಡ್ಮೇಲೆ ಸೀರೆ ಎಲ್ಲ ನೀಟಾಗಿ ಬಿಚ್ಕೊಬಿಡಿ. ಆವಾಗ ಲೈನ್ಸ್ ಎಲ್ಲ ಫಾರ್ಮ್ ಆಗಿರುತ್ತಲ್ವಾ, ಒಂದು ಲೈನ್ ಬಿಟ್ಟು ಒಂದು ಲೈನ್ ಮೇಲೆ ಈ ಥರ ನಾವು ಪ್ಲೇಟ್ಸ್ನ ಇಟ್ಕೋಬೋದು. ಯಾವ ಥರ ಅಂತ ನೋಡಿ ಸೀರೆನೆಲ್ಲ ಈ ಥರ ಬಿಚ್ಕೊಂಡು ಯಾವ ಥರ ಅಂತ ನೋಡ್ಕೊಳ್ಳಿ ಒಂದ್ಸತಿ. ಆ ಥರ ಇಟ್ಕೊಂಡು ನಮಗೂ ಸೆರಗು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೋಡಿಕೊಂಡು ನಾವು ಐರನ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಒಂದು ಬಿಟ್ಟು ಒಂದನ್ನು ಆ ಥರ ಇಟ್ಕೊಂಡ್ರೆ ನಮಗೆ ಚಿಕ್ಕದಾಗಿ ತುಂಬಾ ಪ್ಲೇಟ್ಸು ಬರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗೂ ಇರುತ್ತೆ ಇದು. ಅಲ್ಲಿ ಆ ಥರ ಎಲ್ಲ ಇಟ್ಕೊಂಡು ನಿಧಾನಕ್ಕೆಲ್ಲ ಒಂದ್ರ ಮೇಲೆ ಒಂದು ನೀಟಾಗಿ ಜೋಡಿಸ್ಕೊಂಡು ಅಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ. ಆವಾಗ ನೀಟಾಗಿರುತ್ತೆ. ನೀವು ಪ್ಲೇಟ್ಸ್ ಇಡುವಾಗೂ ಅಷ್ಟೇ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಪ್ಲೇಟ್ಸು ಮಿಸ್ ಆಗಿಬಿಟ್ಟಿರುತ್ತೆ. ಪ್ಲೇಟ್ಸ್ ಮಿಸ್ ಆಗಿದ್ರೆ ತುಂಬಾ ಮೆಸ್ಸಿ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ ನಿಮಗೆ. ಅದಕ್ಕೆ ಅದನ್ನು ನೋಡಿಕೊಂಡು ನೀವು ಪಿನ್ಸ್ನ ನೀಟಾಗಿ ಹಾಕ್ಕೊಳ್ಳಿ. ಯಾವುದೇ ಥರ ಹತ್ರವಾಗಿ ಮಾಡ್ಕೋಬೇಡಿ. ಇವಾಗ ಪಿನ್ ಹಾಕಿದ್ಮೇಲೆ ಆ ಥರ ಒಂದು ನೋಡಿ ಅಲ್ಲಿ ಒಂದು ಕ್ಲಿಪ್ ಹಾಕ್ಕೊಂಡು ಒಂದು ಮೊಳದಷ್ಟು ಬಿಟ್ಕೊಂಡು ನಿಧಾನಕ್ಕೆ ಈ ಥರ ಪ್ಲೇಟ್ನ ಸ್ವಲ್ಪ ಮೇಲೆ ಎತ್ಕೊಂಡು ಈ ಥರ ಪ್ಲೇಟ್ನ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಐರನ್ ಮಾಡ್ಕೋಬೋದು. ಇಲ್ಲ ಅಂದರೆ ಫಸ್ಟೇ ನೀವು ಈ ಥರ ಅರೇಂಜ್ ಮಾಡಿ ಪಿನ್ ಹಾಕೋಕ್ಕೆ ಮುಂಚೆನೇ ಐರನ್ ಮಾಡ್ಕೊಳ್ಳಿ. ಪಿನ್ ಹಾಕಿದ್ಮೇಲೆ ಒಂಥರ ಕಾಣುತ್ತೆ. ನಾನು ಮತ್ತೆ ಬಿಚ್ಚಿ ಐರನ್ ಒಂದು ಸತಿ ಮಾಡುವಾಗ ಬಿಚ್ಕೊಂಡು ಮತ್ತೆ ನೋಡಿ ಪ್ಲೇಟ್ ಇಟ್ಕೊಂಡು ನಾನು ಐರನ್ನ ಮಾಡಿಕೊಂಡೆ. ನೋಡ್ಬೋದು ಯಾವ ಥರ ಅಂತ ನಿಮಗೆ ಗೊತ್ತಾಗ್ತಿದೆ ನೋಡಿ. ಈ ಥರ ಇಟ್ಕೊಂಡು ಮಾಡೋದ್ರಿಂದ ತುಂಬ ಈಸಿಯಾಗಿ ನಾವು ಐರನ್ ಮಾಡ್ಕೋಬೋದು. ಪಿನ್ ಹಾಕೋಕ್ಕೆ ಮುಂಚೆನೇ ನೀವು ಐರನ್ ಮಾಡಿಕೊಂಡು ಆಮೇಲೆ ಪಿನ್ನ ಹಾಕ್ಕೊಳ್ಳಿ, ಆವಾಗ ಇನ್ನೂ ನೀಟಾಗಿ ಬರುತ್ತೆ. ನಾನು ಪಿನ್ಸ್ ಹಾಕಿದ್ಮೇಲೆ ಐರನ್ ಮಾಡ್ಕೊಂಡ್ಮೇಲೆ ಒಂಥರ ಕಾಣಿಸ್ತು. ಮತ್ತೆ ಬಿಚ್ಕೊಂಡು ನಾನು ಐರನ್ ಮಾಡುವಾಗ ಮತ್ತೆ ಬಿಚ್ಚಿ ನೀಟಾಗಿ ಹಾಕ್ಕೊಂಡು ಆಮೇಲೆ ಐರನ್ನ ಮಾಡಿಕೊಂಡೆ. ನೋಡ್ಬೋದು ನೀವು ವಿಡಿಯೋದಲ್ಲಿ ನೋಡ್ಬೋದು ಅಲ್ಲಿ ಒಂಥರ ಬಫ್ ಥರ ಬಂದ್ಬಿಡ್ತು ಸೀರೆ. ಅದಕ್ಕೆ ನಾನು ಪಿನ್ನ ಬಿಚ್ಚಿ ಮತ್ತೆ ಒಂದ್ಸತಿ ಇದು ಪಿನ್ನ ಹಾಕ್ಕೊಂಡು ಐರನ್ ಮಾಡ್ಕೋತಾ ಇದ್ದೀನಿ. ಯಾವತ್ತೇ ಆಗಲಿ ಐರನ್ ಬಾಕ್ಸ್ನ ಒಂದ್ಸತಿ ಆ ಥರ ಇಟ್ಮೇಲೆ ಅದು ತುಂಬ ಹೀಟ್ ಆಗಿರುತ್ತೆ. ಅವಾಗ ಒಂದ್ಸತಿ ಟೇಬಲ್ ಮೇಲೆ ನೀವು ಒಂದ್ಸತಿ ಐರನ್ ಮಾಡಿ ಆಮೇಲೆ ಸ್ಯಾರಿ ಮೇಲೆ ಮಾಡಿ, ಅವಾಗ ಸ್ಯಾರಿಗೆ ಯಾವುದೇ ಥರ ಡ್ಯಾಮೇಜ್ ಆಗಲ್ಲ.
ನೋ ಇದೇ ಥರನೇ ನೀವು ರಬ್ ಮಾಡಬೇಡಿ ಜಾಸ್ತಿ. ಈ ಥರ ಮೇಲ್ಗಡೆಯಿಂದ ಕೆಳಗಡೆ ನಿಧಾನಕ್ಕೆ ಎಳ್ಕೊಂಡು ಒಂದು ಪ್ಲೀಟ್ನ ಮಾಡ್ಕೋಬೋದು. ಒಂದು ಮೊಳದಷ್ಟು ಬಿಟ್ಟು ಪಿನ್ಸ್ನ ಹಾಕ್ಕೊಂಡು ನಿಮ್ಮ ಹೈಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಪಿನ್ನ ಹಾಕ್ಕೊಂಡು ಐರನ್ನ ಮಾಡ್ಕೋಬೋದು. ನೀವು ಯಾರಿಗಾದ್ರೂ ಬೇಕಾದರೆ ಪ್ಲೀಟ್ ಮಾಡ್ಕೊಳ್ಳುವಾಗ ಅವ್ರ ಹೈಟ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ನೀವು ಪಿನ್ಸ್ನ ಹಾಕಿ ಐರನ್ನ ಮಾಡಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಇಲ್ಲೊಂದು ಪಿನ್ ಹಾಕ್ತಿದ್ದೀನಿ ಅಲ್ವಾ, ಅಷ್ಟೇ ಸಾಕಾಗಿತ್ತು. ಅದಕ್ಕೆ ನಾನು ಅಲ್ಲೊಂದು ಪಿನ್ ಹಾಕ್ಕೊಂಡು ಅದನ್ನು ಐರನ್ ಮಾಡಿ ಇಟ್ಕೋತಾ ಇದ್ದೀನಿ. ಐರನ್ ಎಲ್ಲ ಆಗಿ ಮುಗೀತು ನಂದು. ನೋಡಿ ನನ್ನ ಹೈಟ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡ್ಕೋತಾ ಇದ್ದೀನಿ. ಶೋಲ್ಡರ್ ಲೆಂತ್ ಕರೆಕ್ಟಾಗಿತ್ತು. ಇವಾಗ ನೋಡಿ ಆ ಥರ ಶೋಲ್ಡರ್ ಮೇಲೆ ಹಾಕ್ಕೊಂಡು ನಮ್ಗೆ ಒಂದು ಸುತ್ತು ಎದೆ ಸುತ್ತಳತೆ ಇದು, ಆ ಥರ ಒಂದು ಸುತ್ತಕೊಂಡು ಅಲ್ಲಿ ನಮಗೆ ಕಾಲ ಹತ್ರ ಸ್ವಲ್ಪ ಬಂದಾಗ ಅಲ್ಲಿ ಒಂದು ಪಿನ್ ಹಾಕ್ಕೊಂಡು ನೆಕ್ಸ್ಟ್ ಬಂದು ನಮಗೆ ಸೊಂಟದ ಸುತ್ತಳತೆ ನೋಡ್ಕೋಬೇಕಾಗುತ್ತೆ. ಇದು ಮೂರು ಪಿನ್ಸು 3 ಪಾಯಿಂಟ್ಸ್ ಇದ್ರೆ ಸಾಕು, ನಾವು ಸ್ಯಾರಿ ಪ್ಲೀಟಿಂಗ್ ತುಂಬಾನೇ ಈಸಿಯಾಗಿ ಮಾಡ್ಬೋದು. ಯಾವುದೇ ಥರ ಕಷ್ಟ ಇಲ್ಲ. ಅದಕ್ಕೆ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡಾಕ್ತಾ ಇದ್ದೀನಿ. ನೋಡ್ಬೋದು ಸೊಂಟ ಸುತ್ತಳತೆ ತಗೊಂಡು ಅಲ್ಲಿಂದ ನಾನು ಅಲ್ಲೊಂದು ಪಿನ್ ಹಾಕೋತಾ ಇದ್ದೀನಿ. ನಿಮಗೆ ಸೆಂಟರ್ ಪ್ಲೇಟ್ಸ್ಗೆ ತುಂಬಾನೇ ಇವಾಗ ಜಾಗ ಇರುತ್ತೆ. ಅಲ್ಲಿ ಬಂದು ಎಲ್ಲಿಂದ ನಮಗೆ ಪಿನ್ಸ್ ಹಾಕ್ಕೊಂಡಿರ್ತೀವೋ ಸೆಂಟರಲ್ಲಿರೋ ಇದನ್ನ ಇಟ್ಕೊಂಡು ನಾವು ಇವಾಗ ಪ್ಲೀಟ್ನ ಮಾಡ್ಕೋಬೋದು. ನೋಡ್ಬೋದು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಆ ಥರ ನಿಧಾನಕ್ಕೆ ಮಾಡ್ಕೊಳ್ಳಿ. ಯಾರಾದರೂ ಬಿಗಿನರ್ ಆಗಿದ್ರೆ ಸ್ವಲ್ಪ ಯಾರ್ದಾದ್ರೂ ಹೆಲ್ಪ್ ತಗೊಂಡು ನಿಧಾನಕ್ಕೆ ಪ್ಲೀಟ್ನ ಮಾಡ್ಕೊಳ್ಳೋದ್ರಿಂದ ಈ ಥರ ಒಂದು ದಿವಸ ಮುಂಚೆನೇ ಸ್ಯಾರಿ ಪ್ಲೀಟಿಂಗ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಡೋದ್ರಿಂದ ತುಂಬಾ ಈಸಿಯಾಗಿ ನಾವು ವೇರ್ ಮಾಡ್ಬೋದು. ನೋಡಿ ನಾನು ಪ್ಲೇಟ್ಸ್ ಎಲ್ಲ ಮುಗ್ದಿದೆ ನಂದು. ಅದನ್ನ ನೀಟಾಗಿ ಒಂದ್ರ ಮೇಲೊಂದು ನೀಟಾಗಿ ಅರೇಂಜ್ ಮಾಡ್ತಾ ಇದ್ದೀನಿ. ಅರೇಂಜ್ ಮಾಡ್ತಿಲ್ಲ ನಾನು, ಸದ್ಯಕ್ಕೆ ಅಲ್ಲೊಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಟೇಬಲಲ್ಲಿ ಹಾಕಿ ಆಮೇಲೆ ನೀಟಾಗಿ ಒಂದ್ರ ಮೇಲೊಂದು ಜೋಡಿಸಿ ನಾನು ಐರನ್ನ ಮಾಡ್ಕೋತೀನಿ. ಅದು ಯಾವ ಥರ ಅಂತಲೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಂಥ ಪ್ಲೇಟ್ನ ಯಾವ ಥರ ಐರನ್ ಮಾಡೋದಂತ ನೋಡೋಣ. ನೋಡಿ ಟೇಬಲ್ ಮೇಲೆ ಈ ಥರ ಹಾಕ್ಕೊಂಡು ಒಂದು ಪ್ಲೇಟ್ನೆಲ್ಲ ಒಂದೇ ಸಮವಾಗಿ ಫಸ್ಟ್ ಇಟ್ಕೊಬಿಡಿ. ಈ ಥರ ಯಾವ ಥರ ನಾವು ಪ್ಲೇಟ್ಸ್ನ ಹಿಡಿತೀವೋ ಅದೇ ಥರ ಇಟ್ಕೊಂಡು ಆಮೇಲೆ ನಿಧಾನಕ್ಕೆ ಹರಡ್ಕೊಳ್ಳಿ. ಅವಾಗ ತುಂಬಾನೇ ಈಸಿಯಾಗಿ ನಾವು ಹರಡ್ಬೋದು. ನೋಡ್ಬೋದು ನಿಮ್ಮ ಬಾಡಿ ಮೆಜರ್ಮೆಂಟ್ ನೋಡಿಕೊಂಡು ಈ ಚೆಸ್ಟ್ ಪ್ಲೇಟ್ಸ್ನು ಇಟ್ಕೋಬೇಕಾಗುತ್ತೆ ನಾವು. ಇಲ್ಲ ಅಂದರೆ ಬಾಡಿ ಮೆಜರ್ಮೆಂಟ್ ಪ್ರಕಾರ ಹಿಡ್ದಿಲ್ಲ ಅಂದರೆ ಸೈಡ್ಸ್ ಎಲ್ಲ ಒಂಥರ ಎತ್ಕೊಂಡಾಗ ಕಾಣಿಸುತ್ತೆ. ಅದನ್ನು ಅಷ್ಟೇ ನೀಟಾಗಿ ನೋಡಿಕೊಂಡು ನಾವು ಐರನ್ನ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಒಂದು ಕ್ಲಿಪ್ ಹಾಕ್ಕೊಂಡು ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತೀನೋ ಅದು ನೋಡ್ಕೊಳ್ಳಿ. ನಿಮಗೆ ಸೈಜಿಗೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಒಂದ್ಸತಿ ಟೇಪ್ ಏನಾದರೂ ಇದ್ದರೆ ಮೆಜರ್ಮೆಂಟ್ ತಗೊಂಡು ಆಮೇಲೆ ನೀವು ಬೇಕಾದರೆ ಫ್ರಂಟ್ ಪ್ಲೇಟ್ನ ನೀವು ಅರೇಂಜ್ ಮಾಡಿ ಐರನ್ನ ಮಾಡ್ಕೊಳ್ಳಿ. ಒಂದ್ಸತಿ ಐರನ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಮತ್ತೆ ಐರನ್ ಮಾಡಿದ್ರೆ ಅದು ಕರೆಕ್ಟಾಗಿ ನಿಲ್ಲಲ್ಲ. ಅದಕ್ಕೆ ಫಸ್ಟೇ ಐರನ್ ಮಾಡುವಾಗ ಕರೆಕ್ಟಾಗಿ ನೋಡಿಕೊಂಡು ಐರನ್ ಮಾಡ್ಕೊಳ್ಳಿ. ಪ್ಲೇಟ್ಸ್ನೆಲ್ಲ ಈ ಥರ ಅರೇಂಜ್ ಮಾಡಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಳಗಡೆ ಎಲ್ಲ ಪ್ಲೇಟ್ ಎಲ್ಲ ಹಾಗೆ ಇರುತ್ತೆ, ಅದನ್ನೆಲ್ಲ ನೀಟಾಗಿ ತಗೊಂಡು ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಆಮೇಲೆ ಬಂದು ನಾನು ಸಿಲ್ಕಲ್ಲೇ ಇಟ್ಕೊಂಡಿರ್ತೀನಿ ಯಾವಾಗೂ ಐರನ್ ಬಾಕ್ಸ್ನ ಹೀಟ್ನ. ಅದನ್ನು ತಗೊಂಡು ನೀಟಾಗಿ ಮೇಲಿಂದ ಒಂದು ಸತಿ ಒಳಗಡೆ ಎಲ್ಲ ಪ್ಲೇಟ್ ಹಂಗೆ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಆಮೇಲೆ ಐರನ್ನ ಮಾಡ್ಕೋತೀನಿ. ನೀವು ಒಂದಕ್ಕೆ 2 ಸತಿ ನೋಡಿ ನೀವು ಐರನ್ ಮಾಡ್ಕೊಳ್ಳಿ. ಒಳಗಡೆ ಪ್ಲೇಟ್ಸ್ ಎಲ್ಲ ಒಂದೊಂದು ಸತಿ ಮಡ್ಚ್ಕೊಬಿಟ್ಟಿರುತ್ತೆ. ಅದಕ್ಕೆ ನೋಡಿ ಯಾವತ್ತೇ ಆಗಲಿ ಮೇಲಕ್ಕೆ ಒಂಥರ ಎಳಿಬೇಡ್ರಿ, ಈ ಥರ ಕೆಳಗಡೆನೇ ಎಳ್ದು ಐರನ್ನ ಮಾಡ್ಕೊಳ್ಳಿ. ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನೋಡ್ಬೋದು ನೀವು ವಿಡಿಯೋದಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ಲೇಟ್ಸು. ನಿಮ್ಮ ಹತ್ರ ಸ್ಟೀಮ್ ಐರನ್ ಬಾಕ್ಸ್ ಇಲ್ಲ ಅಂದರೆ ಒಂದು ಚಿಕ್ಕದೊಂದು ಸ್ಪ್ರೇ ಬಾಟ್ಲು ಬರುತ್ತಲ್ವಾ, ಅದರಲ್ಲಿ ನೀರನ್ನ ಹಾಕ್ಕೊಂಡು ಸ್ಪ್ರೇ ಮಾಡಿಕೊಂಡು ನೀವು ಐರನ್ ಮಾಡ್ಕೋಬೋದು. ನೋಡಿ ನಾನು ಐರನ್ ಮಾಡಿರೋ ಪ್ಲೇಟ್ಸು ಎಷ್ಟು ಚೆನ್ನಾಗಿ ನೀಟಾಗಿ ಸೈಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕವರ್ ಆಗಿದೆ ಅಂತ. ಅದಕ್ಕೆ ನೋಡಿಕೊಂಡು ನೀವು ಒಂದ್ಸತಿ ನಿಮ್ಗೆ ಕರೆಕ್ಟಾಗಿ ಇದೆಯಾ ಇಲ್ವಾ ನಿಮ್ಮ ಸೈಜಿಗೆ ಅಂತ ನೋಡಿಕೊಂಡು ನೀವು ಐರನ್ನ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ಬಂದು ಫ್ರಂಟ್ ಎಲ್ಲ ಆಗಿ ಮುಗೀತು. ಸೆಂಟರ್ ಪ್ಲೇಟ್ ಯಾವ ಥರ ಮಾಡೋದಂತ ನೋಡೋಣ ಇವಾಗ. ನೋಡಿ ಈ ಥರ ಎಲ್ಲ ಸೀರೆನೂ ನಾವು ಸೆರಗು ಎಲ್ಲ ಐರನ್ ಮಾಡಿರೋದನ್ನ ಆ ಥರ ಹಾಕ್ಕೊಂಡು ಪ್ಲೇಟ್ಸ್ನ ಈ ಥರ ಇಟ್ಕೊಳ್ಳಿ. ಅದು ನಿಲ್ಲಲ್ಲ ಅಂದರೆ ಯಾವುದಾದ್ರೂ ಒಂದು ಕ್ಲಿಪ್ ಇದ್ದರೆ ಎಕ್ಸ್ಟ್ರಾ ಇದ್ದರೆ ಅಲ್ಲಿ ಹಾಕ್ಕೊಂಡು ನೋಡಿ ಆ ಥರ ಹಾಕ್ಕೊಂಡು ವಿಡಿಯೋದಲ್ಲಿ ನೋಡಿ ಆ ಥರ ಪಿನ್ಸ್ನ ಬಿಚ್ಕೊಂಡು ಒಂದ್ಸತಿ ಅಲ್ಲೆಲ್ಲಾದ್ರೂ ಕ್ಲಿಪ್ಪಲ್ಲಿ ಹಾಕ್ಕೊಬಿಡಿ. ಇಲ್ಲಾಂದರೆ ಯಾರಾದರೂ ಹೆಲ್ಪಿಗಿದ್ರೆ ತಗೊಂಡು ಅಲ್ಲಿ ಇಟ್ಕೊಳಕ್ಕೆ ಹೇಳಿ.
ಇವಾಗ ನೋಡಿ ಈ ತರ ವಿಡಿಯೋದಲ್ಲಿ ನಾನು ಯಾವ ತರ ತೋರಿಸ್ತೀನೋ ಆ ತರ ಒಂದ್ರ ಮೇಲೊಂದು ಸುಮ್ಮನೆ ರ್ಯಾಂಡಮ್ ಆಗಿ ಒಂದ್ಸತಿ ಅರೇಂಜ್ ಮಾಡ್ಕೊಂಡು ಅದ್ರ ಮೇಲೆ ನಿಧಾನಕ್ಕೆ ಈ ತರ ಜೋಡಿಸ್ಕೊಳ್ಳಿ. ಈ ತರ ಜೋಡ್ಸೋದ್ರಿಂದ ತುಂಬಾ ಫ್ಲಾಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಪ್ಲೇಟ್ಸ್ ಬಂದು. ಅದಕ್ಕೆ ಈ ತರ ಜೋಡಿಸಿ ನಾವು ಪಿನ್ ಹಾಕಿ ಆಮೇಲೆ ಐರನ್ ಮಾಡ್ಕೋತೀವಿ. ಇದನ್ನು ಅಷ್ಟೇ ನಾವು ಸೆಂಟರ್ ಪ್ಲೇಟ್ ಬಂದು 3 ಹತ್ರ ಪಿನ್ಸ್ ನ ಹಾಕಿ ನಾವು ಐರನ್ ಮಾಡಬೇಕಾಗುತ್ತೆ. ಅವಾಗ ತುಂಬಾ ನೀಟಾಗಿ ಕೂರುತ್ತೆ. ಇದೇ ತರಾನೇ ಮಾಡ್ಕೊಳ್ಳಿ ನೀವು, ಅವಾಗ ಚೆನ್ನಾಗಿ ಪ್ಲೇಟ್ಸ್ ಎಲ್ಲ ನೀಟಾಗಿ ಕೂರುತ್ತೆ. ಆ ತರ ಇಟ್ಕೊಂಡು ಸೀರೆನ ಕೆಳಗಡೆನು ಅದನ್ನ ಇಟ್ಕೊಂಡು ಅಲ್ಲಿ ಒಂದು ಪಿನ್ ಹಾಕೊಳ್ಳಿ. ಪಿನ್ನು ಸ್ವಲ್ಪ ದೊಡ್ಡದಾಗಿರೋ ಪಿನ್ನೇ ಹಾಕೊಳ್ಳಿ, ಪರವಾಗಿಲ್ಲ. ಬಾರ್ಡರ್ ಎಲ್ಲ ಸ್ವಲ್ಪ ದಪ್ಪ ಇರುತ್ತೆ, ಅದಕ್ಕೆ ನೋಡ್ಕೊಂಡು ಅಲ್ಲಿ ಸ್ವಲ್ಪ ದಪ್ಪ ಇರೋ ಪಿನ್ನೇ ಹಾಕೊಳ್ಳಿ. ಪಿನ್ಸ್ ಅಲ್ಲಿ ಬಂದು ಲಿಪ್ರಾ ಅನ್ನೋ ಬ್ರ್ಯಾಂಡ್ ಅಂತೂ ತುಂಬಾನೇ ಚೆನ್ನಾಗಿದೆ. ಪಿನ್ ಬಂದು ತುಂಬಾ ಈಸಿಯಾಗಿ ಸೀರೆ ಒಳಗಡೆ ಈಸಿಯಾಗಿ ನಾವು ಪಿನ್ ಚುಚ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬೇರೆ ಪಿನ್ಸ್ ಎಲ್ಲ ಸ್ವಲ್ಪ ಒಂಥರ ಚೆನ್ನಾಗಿರಲ್ಲ, ಅದಕ್ಕೆ ಇದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ನಾನು ಅಲ್ಲೊಂದು ಪಿನ್ ಹಾಕಿ ಮುಗ್ದಿದೆ, ಅಲ್ಲಿ ಕ್ಲಿಪ್ ಹಾಕೊಂಡು ಇವಾಗ ನಾನು ನೆಕ್ಸ್ಟ್ ಅಲ್ಲಿ ಮುಂದೆ ಇನ್ನೊಂದು ಹತ್ರ ಪಿನ್ ಹಾಕೋತೀನಿ. ನೋಡ್ಬೋದು ಆ ಥರ ಇಟ್ಕೊಂಡು ಒಂದ್ರ ಮೇಲೊಂದು ನೀಟಾಗಿ ಅರೇಂಜ್ ಮಾಡ್ಕೊಂಡು ಅಲ್ಲಿ ಒಂದು ಪಿನ್ ಹಾಕೋಬೇಕು. ಎಲ್ಲ ಇಟ್ಕೊಂಡು ನೀಟಾಗಿ ನೋಡ್ಕೊಳ್ಳಿ, ಒಳಗಡೆ ಎಲ್ಲ ಪ್ಲೇಟ್ಸ್ ಹಂಗೆ ಇರುತ್ತೆ, ಅದನ್ನ ನೋಡ್ಕೊಂಡು ನೀವು ಪಿನ್ ಹಾಕೊಳ್ಳಿ. ಪಿನ್ ಹಾಕಿ ಈ ತರ ನೋಡಿ ಆ ತರ ಇಟ್ಕೊಂಡು ನಿಧಾನಕ್ಕೆ ಪಿನ್ ಹಾಕೊಳ್ಳಿ. ಕೈ ಚುಚ್ಚೋ ಚಾನ್ಸಸ್ ಇರುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಪಿನ್ ಹಾಕೊಳ್ಳಿ. ನಾನು ಇವಾಗ ಕೆಳಗಡೆ ಲಾಸ್ಟ್ ಬಾರ್ಡರ್ ಸ್ವಲ್ಪ ದೊಡ್ಡದಾಗಿತ್ತು, ಅದನ್ನ ನೀಟಾಗಿ ಒಂದ್ರ ಮೇಲೊಂದು ನಾವು ಫ್ರಂಟ್ ಪ್ಲೇಟ್ ಯಾವ ತರ ಇಟ್ಕೋತೀರೋ ಆ ತರ ಇಟ್ಕೊಂಡು ಆಮೇಲೆ ನಿಧಾನಕ್ಕೆ ಅರೇಂಜ್ ಮಾಡ್ಕೋತೀನಿ. ಈ ತರ ಅರೇಂಜ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನೋಡಿ ಈ ತರ ಇಟ್ಕೊಂಡು ಆಮೇಲೆ ಒಂದ್ರ ಮೇಲೊಂದು ನೀಟಾಗಿ ಅರೇಂಜ್ ಮಾಡ್ಕೊಂಡು ಐರನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಈಸಿನೇ ಆಗುತ್ತೆ. ನಾನು ಈ ವಿಡಿಯೋ ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋಸು ಅಷ್ಟೇ, ಮುಂದೆ ಹಾಕೋ ವಿಡಿಯೋಸ್ ಅಲ್ಲಿ ನಾನು ಯಾವ ತರ ಇನ್ನೂ ಪ್ಲೇಟ್ಸ್ನ ನಮ್ಮ ಮೆಜರ್ಮೆಂಟ್ ಪ್ರಕಾರ ಯಾವ ತರ ತಗೋಬಹುದು ಅಂತಾನು ನಾನು ಹೇಳ್ಕೊಡ್ತೀನಿ. ನೋಡಿ ಈ ತರ ಇಟ್ಕೊಂಡು ಅಲ್ಲಿ ಒಳಗಡೆಯಿಂದ ಆ ತರ ಕೈ ಹಾಕಿ ಇಟ್ಕೊಂಡು ನಾವು ಪಿನ್ ಹಾಕೋಬೇಕಾಗುತ್ತೆ. ಈ ತರ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಪ್ಲೇಟ್ಸು ಬಿಚ್ಚೋಗಲ್ಲ, ಮತ್ತೆ ಬೇಗನೂ ನಮಗೆ ಐರನ್ ಮಾಡೋಕ್ಕೆ ತುಂಬಾನು ಈಸಿ ಆಗುತ್ತೆ. ಇದು ಆ ಥರ ಪಿನ್ ಎಲ್ಲ ಹಾಕಿ ಮತ್ತೆ ನಾನು ಐರನ್ನ ಮಾಡ್ಕೋತಾ ಇದ್ದೀನಿ. ಐರನ್ ಮಾಡುವಾಗೂ ಅಷ್ಟೇ ನೋಡಿ ಯಾವ ಥರ ಐರನ್ ಮಾಡಬೇಕು ಅಂತ ಆ ಥರ ಇಟ್ಕೊಂಡು ನೋಡಿ ಆ ಥರ ಈ ಕಡೆಯಿಂದ ಪುಲ್ ಮಾಡಿ ನಿಧಾನಕ್ಕೆ ಐರನ್ ಬಾಕ್ಸಿಂದ ಐರನ್ನ ಮಾಡ್ಕೊಳ್ಳಿ. ಇಲ್ಲಾಂದರೆ ಪ್ಲೀಟ್ಸು ನಾವು ಆಪೋಸಿಟ್ ಕಡೆಯಿಂದ ಹೋದರೆ ಪ್ಲೀಟ್ಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ, ಒಳಗಡೆ ಎಲ್ಲ ಬೇರೆ ಕಡೆ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ನೋಡಿ ನಿಧಾನಕ್ಕೆ ಮೇಲ್ಗಡೆಯಿಂದ ನಿಧಾನಕ್ಕೆ ಒಂದೊಂದು ಸತಿನೇ ಐರನ್ ಮಾಡಿಕೊಂಡು. ಸೆಂಟರ್ ಪ್ಲೇಟು ಅಷ್ಟೇ, ನಮಗೆ ನಮ್ಮ ಬಾಡಿ ಹೆಂಗಿದ್ರೆ ಹಾಗೆ ವೇರಿಯೇಷನ್ ಆಗುತ್ತೆ. ಪ್ಲೇಟ್ಸೂ ಅಷ್ಟೇ ನೋಡಿಕೊಂಡು ನಾವು ಅದನ್ನು ಮೆಜರ್ಮೆಂಟ್ ಪ್ರಕಾರನೇ ಮಾಡ್ಕೋಬೇಕಾಗುತ್ತೆ. ಇವಾಗ ಬಾಕ್ಸ್ ಫೋಲ್ಡಿಂಗ್ ನೋಡೋಣ. ಸೀರೆನ ಈ ಥರ ಉಲ್ಟಾ ಹಾಕ್ಕೊಂಡು ನಾವು ಹಾಕಿರೋ ಪ್ಲೇಟ್ಸ್ ಸೀರೆನೇ ಉಲ್ಟಾನೇ ಮಾಡಿಕೊಂಡು ನೋಡ್ಬೋದು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ಹಾಕ್ಕೊಂಡು ಇವಾಗ ಆ ಥರ ಎಲ್ಲ ನೀಟಾಗಿ ಎಲ್ಲಿ ಎಕ್ಸ್ಟ್ರಾ ಪಿನ್ಸ್ ಎಲ್ಲ ಇರುತ್ತೋ ಅದನ್ನೆಲ್ಲ ತೆಕ್ಕೋಬಿಡಿ. ಸೀರೆ ಮಡ್ಚ್ಕೊಂಡಿದ್ಯಾ ಅದನ್ನೆಲ್ಲ ನೋಡಿಕೊಂಡು ಈ ಥರ ಇಟ್ಕೊಂಡು ನಮಗೆ ಸೊಂಟ ಸುತ್ತು ಬಂದಿರುತ್ತಲ್ವಾ ಆ ಸೀರೆನ ತಗೊಂಡು ಅದನ್ನ ನೋಡಿ ಆ ಥರ ಇರೋದನ್ನ ತಗೊಂಡು ಈ ಥರ ಒಂದು ಫೋಲ್ಡ್ ಮಾಡಿ ಅದ್ರ ಪ್ಲೀಟ್ಸ್ ಮೇಲೆ ಹಾಕೋಬೇಕಾಗುತ್ತೆ. ನೋಡಿ ಯಾವ ಥರ ಹಾಕ್ತಾ ಇದ್ದೀನಿ ಅಂತ. ಈ ಥರ ಹಾಕ್ಕೊಂಡು ನಿಧಾನಕ್ಕೆ ನೋಡಿ ಎಷ್ಟು ಅಗಲ ಬೇಕೋ ನಿಮಗೆ ಅಷ್ಟು ಅಗಲ ನೀವು ಬಾಕ್ಸ್ ಫೋಲ್ಡ್ನ ಮಾಡ್ಕೋಬೋದು. ಸದ್ಯಕ್ಕೆ ಈ ಸೈಜ್ ಸಾಕಾಗಿದೆ, ಅದಕ್ಕೆ ನೋಡಿ ಆ ಥರ ಹಾಕ್ಕೊಂಡು ಇವಾಗ ಫ್ರಂಟ್ ಪ್ಲೇಟ್ಸ್ನ ತಗೊಂಡಿದ್ದು ಆ ಕಡೆ ಹಾಕಿರ್ತೀವಲ್ವ ಅದನ್ನು ಈ ಥರ ತಗೊಂಡು ನಮಗೆ ಬಾಕ್ಸ್ ಫೋಲ್ಡಿಂಗ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಅದನ್ನು ಆ ಥರ ಇಟ್ಕೊಂಡು ಆ ಕಡೆ ಹಾಕ್ಕೊಂಡು ಇವಾಗ ಎಕ್ಸ್ಟ್ರಾ ಇರುತ್ತಲ್ವ ಅದನ್ನೆಲ್ಲ ಒಂದು ಅದೇ ಥರ ನಿಧಾನಕ್ಕೆ ಅರೇಂಜ್ ಮಾಡ್ಕೊಳ್ಳಿ ನೀಟಾಗಿ. ಯಾಕಂದರೆ ಅದನ್ನು ಅಷ್ಟೇ ಅರೇಂಜ್ ಮಾಡಿಲ್ಲ ಅಂದರೆ ಬಾಕ್ಸ್ ಫೋಲ್ಡ್ ಚೆನ್ನಾಗಿ ಬರಲ್ಲ. ಅದನ್ನು ನೀಟಾಗಿ ಆ ಕಡೆ ತಿರುಗಿಸ್ಕೊಂಡ್ರೆ ನೀಟಾಗಿ ಬಾಕ್ಸ್ ಫೋಲ್ಡ್ ಆಗುತ್ತೆ. ಇವಾಗ ನೋಡ್ಬೋದು ಎಕ್ಸ್ಟ್ರಾ ಆ ಕಡೆ ಏನಿರುತ್ತೋ ಅದನ್ನ ಈ ಕಡೆ ತೆಕ್ಕೊಂಡು ಒಂದು ಫೋಲ್ಡ್ ಮಾಡಿ ಈ ಕಡೆಯಿಂದ 2 ಫೋಲ್ಡ್ ಮಾಡಿ ನಾವು ಇವಾಗ ಬಾಕ್ಸ್ ಫೋಲ್ಡಿಂಗ್ನ ಮಾಡಿ ಮುಗಿಸ್ತಾ ಇದ್ದೀವಿ. ನೋಡಿ ಈ ಥರ ಹಾಕ್ಕೊಂಡು ವಿಡಿಯೋದಲ್ಲಿ ನಾನು ಯಾವ ಥರ ತೋರಿಸ್ತೀನೋ ಆ ಥರ ಹಾಕ್ಕೊಂಡು ನೀವು ಮಾಡೋದ್ರಿಂದ ತುಂಬಾ ಈಸಿಯಾಗಿ ಬಾಕ್ಸ್ ಫೋಲ್ಡಿಂಗ್ ಬರುತ್ತೆ. ಇದು ತುಂಬಾ ಈಸಿಯಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಮಾಡಿಬಿಟ್ಟು ಎಕ್ಸ್ಟ್ರಾ ನಮಗೆ ಸೆರಗು ಪ್ಲೇಟ್ಸ್ ಇರುತ್ತಲ್ವ ಅದನ್ನೆಲ್ಲ ಆ ಥರ ಒಂದು ಸತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಆ ಥರ ಫೋಲ್ಡ್ ಮಾಡಿ ಒಳಗಡೆ ಒಂದು ಇದ್ರ ಥರ ಬಂದಿರುತ್ತೆ ಬಾಕ್ಸು, ಅದರೊಳಗಡೆ ಈ ಥರ ಹಾಕ್ಬಿಟ್ರೆ ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ. ಇಲ್ಲಾಂದರೆ ಅಲ್ಲಿ ಒಂದು ಪಿನ್ ಹಾಕೋಬಿಡಿ, ಅವಾಗ ಬಂದು ಯಾವುದೇ ಕಾರಣಕ್ಕೂ ನೀವೇನೇ ಮಾಡಿದ್ರೂ ಬಿಚ್ಚಲ್ಲ.
ಹಚ್ಚಲ್ಲ. ನೋಡ್ಬೋದು ಇವಾಗ ಬಾಕ್ಸ್ ಫೋಲ್ಡಿಂಗ್ ಯಾವ ತರ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ತರ ಟ್ರೈ ಮಾಡ್ಬೇಕಂತ ಏನಿಲ್ಲ, ನಿಮ್ಗೆ ಯಾವ ತರ ಬರುತ್ತೋ ಆ ತರ ನಾನು ಸ್ವಲ್ಪ ವಿಡಿಯೋ ನೋಡ್ಕೊಂಡು ನೀವು ಟ್ರೈ ಮಾಡ್ಬೋದು. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುಮ.